ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ನೋಡಿ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ಚಾನೆಲ್ ಅಲ್ಲಿ ಐಪ್ ಅಂತಕ್ಕಂತಹ ಒಂದು ಬೋರ್ಡ್ ತೋರಿಸ್ತಾ ಇರುತ್ತೆ. ಅದರಲ್ಲಿ ನೀವು ಆ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿ ಇಷ್ಟು ಅಂಕಗಳು ಅಂತ ಕೊಡ್ಬೋದು ಅಂತ ಹೇಳ್ತಾ, ಹಾಗೇನೆ ನಾನು ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಹೇಳ್ದ ಹಾಗೆ ಬಡವ ಬಲ್ಲಿದನಾಗನೆ ಅನ್ನುವಂತಹ ಪುಲಿಗೆರೆ ಸೋಮನಾಥ್ ಅವರು ಬರೆದಿರ್ತಕ್ಕಂತಹ ಈ ಒಂದು ಶತಕದ ಬಗ್ಗೆ ಅಥವಾ ಪದ್ಯ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೆ. ನೋಡಿ, ಭಾಗ 1 ಆಲ್ರೆಡಿ ನನ್ನ ಚಾನಲ್ ಇದೆ. ಈಗ ಭಾಗ 2ರಲ್ಲಿ, ಯಾಕೆಂದ್ರೆ ಈ ಪದ್ಯ ಭಾಗ ನಿಮ್ಗೆ ಪರೀಕ್ಷೆಯಲ್ಲಿ 16 ಅಂಕಗಳಿಗೆ ಕೇಳ್ತಾರೆ ಅಂತಕ್ಕಂಥದ್ದು. 6 ಅಂಕ ಭಾವಾರ್ಥಗಳಿಗೆ, ಹಾಗೇನೆ 10 ಅಂಕ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಹಾಗಾಗಿ ಸಾಧ್ಯತೆ ಎಲ್ಲ ಕೇಳ್ತಾರೆ ಅಂತಕ್ಕಂಥದ್ದು ಹೇಳ್ತಾ, ಈಗ ನಾವು ನೇರವಾಗಿ ನೋಡಿ, ನಾನು ಆಲ್ರೆಡಿ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಹೇಗೆ 10 ಅಂಕದ ಪ್ರಶ್ನೆಗಳನ್ನ ಕೇಳಿದಾಗ 6 ಅಂಕದ ಪ್ರಶ್ನೆಗಳನ್ನ ಕೇಳಿದಾಗ ಹೇಗೆ ಬರಿಬೇಕು ಅಂತಕ್ಕಂಥದ್ದನ್ನ. ಈ ಪದ್ಯ ಭಾಗವನ್ನ ಪುಲಿಗೆರೆ ಸೋಮನಾಥ ಅವರು ಬರೆದಿರ್ತಕ್ಕಂತಹ ಸೋಮೇಶ್ವರ ಶತಕ ಅನ್ನುವಂತಹ ಶತಕದಿಂದ ಆಯ್ದ ಭಾಗವಾದ ಬಡವ ಬಲ್ಲಿದನಾಗನೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಎನ್ನುವಂತಹ ಸಾಲನ್ನ 10 ಅಂಕದ ಪ್ರಶ್ನೆಯಲ್ಲೂ ಬರೀರಿ, ಯಾಕಂದ್ರೆ ಪ್ರಾರಂಭದಲ್ಲಿ ಬರೀರಿ. ಹಾಗೇನೆ ಭಾವಾರ್ಥದಲ್ಲೂ ಕೂಡ ಮರಿದಲೆ ಬರೀರಿ ಪ್ರಾರಂಭದಲ್ಲಿ ಅಂತ ಹೇಳ್ತಾ, ಹಾಗೇನೆ ಈಗ ನೇರವಾಗಿ ಈ ಒಂದೊಂದೇ ಶತಕಗಳನ್ನ ಅಥವಾ ಪದ್ಯವನ್ನ ಹೇಳ್ತಾ ಅದರ ಭಾವಾರ್ಥವನ್ನ ಅಥವಾ ತಾತ್ಪರ್ಯವನ್ನ ಅಥವಾ ಅದರ ವಿವರಣೆಯನ್ನ ನಾನು ನೀಡ್ತಾ ಹೋಗ್ತೀನಿ ಅಂತ ಹೇಳಿ, ಹಾಗೇನೆ ಈಗ ನೇರವಾಗಿ 4ನೇ ಪದ್ಯದ ವಿಚಾರವನ್ನ ನೋಡೋಣ. ನಾನು ಆಲ್ರೆಡಿ ಹೇಳ್ದ ಹಾಗೆ ಇಡೀ ಈ ಶತಕದಲ್ಲಿ ಬಡವ ಬಲ್ಲಿದನಾಗನೆ ಅನ್ನುವಂತಹ ಈ ಒಂದು ಪದ್ಯ ಭಾಗದಲ್ಲಿ ಶ್ರೇಷ್ಠತೆಯ ಬಗ್ಗೆ ಹೇಳ್ತಾ ಇರ್ತಕ್ಕಂತಹ ವಿಚಾರಗಳನ್ನ ನಾನು ಹೇಳಿದ್ದೀನಿ. ಹಾಗೇನೆ ಈ ವಿಚಾರದಲ್ಲಿ ಹಿಂದಿನ ತರಗತಿಯಲ್ಲಿ ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂತ ತಿಳಿಸಿದೀನಿ. ಆ ವಿಡಿಯೋನ ಕೂಡ ನಿಮ್ಗೆ ನೋಡಿದ್ರೆ ತುಂಬಾ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ, ನೋಡಿ ಈ ಪದ್ಯ ಈ ರೀತಿ ಇದೆ. ಧರಣೀಶಂ ಧೀರನಾಗೆ ಧನಮುಳ್ಳಂ ತ್ಯಾಗಿಯಾಗಲ್ ಕವೀಶ್ವರ ಸಂಗೀತದಿ ಜಾಣನಾಗೆ ಸುಕಲ ಪ್ರೌಢ್ಯಂ ಗಿರಲ್ ಇಲ್ಲಿ ಪ್ರೌಢವೇಣ್ ಬರೆವಂ ಧಾರ್ಮಿಕನಾಗೆ ಮಂತ್ರಿ ಚತುರೋಪಾಯಂಗಳಂ ಬಲ್ಲೊಡೆ ದೊರೆ ಹೋಲ್ ಚಿನ್ನಕ್ಕೆ ಸೌರಭಂ ಅರಹರ ಶ್ರೀ ಚನ್ನ ಸೋಮೇಶ್ವರ ಅನ್ನುವಂತಹ ಈ ಸಾಲುಗಳನ್ನ ಈ ಪದ್ಯದಲ್ಲಿ ನಾವು ಗಮನಿಸೋದಾದ್ರೆ, ಧರಣೀಶಂ ಅಂತ ಯಾರನ್ನ ಕರಿತೀವಿ? ರಾಜನನ್ನ, ಅಂದ್ರೆ ಭೂಮಿಗೆ ಒಡೆಯನು, ಭೂಪತಿ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಪುಲಿಗೆರೆ ಸೋಮನಾಥ ಅವರು ಈಗ ಹೇಳ್ತಾ ಹೋಗ್ತಾರೆ, ದೊರೆಗೆ ಯುದ್ಧದಲ್ಲಿ ದುರ ಅಂತಕ್ಕಂತಹ ನಾವು ಪದವನ್ನ ಕೇಳಿದ್ದೀವಿ. ಇಲ್ಲಿ ಒಂದ್ ಕಡೆ ಯುದ್ಧ ಅಂತಕ್ಕಂತಹ ಒಂದು ದುರ ಅಂದ್ರೆ ಯುದ್ಧ. ನೋಡಿ, ಇಲ್ಲಿ ದೊರೆ ಅಂದ್ರೆ ರಾಜನಾದವನಿಗೆ ಯುದ್ಧದಲ್ಲಿ ಧೈರ್ಯ ಇರಬೇಕು. ಯುದ್ಧವನ್ನ ಮಾಡ್ಬೇಕಾದ್ರೆ ರಾಜನಾದವನಿಗೆ ಧೈರ್ಯವಿರಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ, ಹಾಗನೆ ಧನಮುಳ್ಳಂ ತ್ಯಾಗಿಯಾಗಲ್ ಅಂದ್ರೆ ಈ ಹಣವನ್ನ ಇಟ್ಕೊಂಡಿರ್ತಕ್ಕಂತಹ ಶ್ರೀಮಂತ ಅಥವಾ ಧನಿಕ ಅಂತ ಕೂಡ ಕರಿತೀವಿ. ಯಾರು ಹಣವನ್ನ ಉಳ್ಳವರು ಅವರು ಸ್ವಲ್ಪ ಎಲ್ಲಾದ್ರೂ ಒಂದ್ ಕಡೆ ನಾವು ಅವರು ಇಲ್ಲಿ ದಾನ ಧರ್ಮಗಳನ್ನ ಮಾಡ್ಬೇಕು. ಹಣವನ್ನ ಧನಿಕನಾದವನು ಅಥವಾ ಶ್ರೀಮಂತನಾದವನು ದಾನ ಮಾಡುವಂತಹ ಬುದ್ಧಿ ಇರ್ಬೇಕು ಅವನಿಗೆ ಅಂತ ಸೋಮೇಶ್ವರ ಅವರು ಹೇಳ್ತಾ ಇದ್ದಾರೆ. ನೋಡಪ್ಪ, ನಿನ್ನ ಹತ್ರ ದುಡ್ಡಿದೆ, ನಿನ್ನ ಶ್ರೇಷ್ಠ ವ್ಯಕ್ತಿ ಆಗೋದು ಯಾವಾಗ? ಆದ್ರ ದಾನ ಮಾಡುವಂತಹ ಬುದ್ಧಿ ಇದ್ದಾಗ ಮಾತ್ರ ನೀನು ಉನ್ನತ ಮಟ್ಟದ ವ್ಯಕ್ತಿ ಆಗ್ತೀಯ, ಶ್ರೇಷ್ಠ ವ್ಯಕ್ತಿ ಆಗ್ತೀಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ನಾವು ನೋಡೋದಾದ್ರೆ ಇನ್ನೊಂದ್ ಕಡೆ ಇಲ್ಲಿ ನೋಡಿ, ಸುಕಲ ಪ್ರೌಢ್ಯಮಂ ಅಂತ ಹೇಳ್ತಕ್ಕಂಥದ್ದು. ನೋಡಿ, ಅನೇಕ ಕಲೆ, ಸಂಗೀತ, ಚಿತ್ರ ಮುಂತಾದಂತಹ ಲಲಿತ ಕಲೆಗಳಲ್ಲಿ ಕುಶಲತೆ ಇರ್ತಕ್ಕಂತಹ ವ್ಯಕ್ತಿ, ಬುದ್ಧಿವಂತನಾಗಿರ್ತಕ್ಕಂತಹ ವ್ಯಕ್ತಿ, ವಿದ್ಯೆಗಳಲ್ಲಿ ನಿಪುಣನಾದವನಿಗೆ ಚತುರಳಾದಂತಹ ಹೆಂಡತಿ ಇರಬೇಕು ಅಂತಕ್ಕಂಥದ್ದು. ಸಂಗೀತ, ಸಾಹಿತ್ಯ, ಲಲಿತ ಕಲೆಗಳು
ಈ ವಿದ್ಯೆಗಳಲ್ಲಿ ನಿಪುಣನಾಗಿದ್ದಾನಲ್ಲ, ಬುದ್ಧಿವಂತನಾಗಿದ್ದಾನಲ್ಲ, ಅವನಿಗೆ ಬುದ್ಧಿವಂತಳಾದಂತಹ ಹೆಂಡತಿಯೇ ಇರಬೇಕು, ಅದು ಶ್ರೇಷ್ಠ ಅನ್ನುವಂತಹ ಮಾತನ್ನ ಕವಿಲಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದಂತೆ ಮಂತ್ರಿ ಚತುರೋಪಾಯಂ ಗಳಂ ಬಲ್ಲೊಡೆ ಅನ್ನುವಂತಹ ಸಾಲನ್ನ ಗಮನಿಸೋದಾದ್ರೆ, ಈ ಮಂತ್ರಿಯಾದವನಿಗೆ, ರಾಜನಿಗೆ ಮಂತ್ರಿ ಇರ್ತಾನಲ್ಲಪ್ಪ, ಆ ಮಂತ್ರಿಗೆ ಇಲ್ಲಿ ಸಾಮ, ದಾನ, ಭೇದ, ದಂಡಗಳೆಂಬಂತಹ 4 ಉಪಾಯಗಳ ತಿಳುವಳಿಕೆ ಇರಬೇಕು ಅಂತಕ್ಕಂಥದ್ದು. ಯಾರಿಗೆ? ಮಂತ್ರಿಗೆ ಇರ್ತಕ್ಕಂಥ ಚತುರೋಪಾಯಗಳು ಅಂದ್ರೆ ನೋಡಿ, 4 ಉಪಾಯಗಳಿರ್ಬೇಕು. ಯಾವ್ದಾವ್ದಂದ್ರೆ ಸಾಮ, ದಾನ, ಭೇದ, ದಂಡ. ಈ 4 ಉಪಾಯಗಳ ತಿಳುವಳಿಕೆ ಆ ಮಂತ್ರಿಯಾದವನಿಗೆ ಇರಬೇಕು. ಹಾಗೇನೆ ದೊರೆವು ಚಿನ್ನಕ್ಕೆ ಇಲ್ಲಿ ಸೌರಭಂ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅಂತಕ್ಕಂಥ, ಅಂದ್ರೆ ಈ ಉಪಾಯಗಳು ಇವೆಲ್ಲ ಇದ್ದಾಗ ಈ ತಿಳುವಳಿಕೆ ಇರ್ಬೇಕು. ಅದು ಚಿನ್ನಕ್ಕೆ ಸುವಾಸನೆಯನ್ನ ಉಂಟು ಮಾಡಿದಂತೆ ಶೋಭಿಸುತ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಹಾಗೇನೆ ಇಲ್ಲಿ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ಇದು ಒಂದು ಶ್ರೇಷ್ಠತೆ. ಅದಾದ್ಮೇಲೆ ಪ್ರಜೆಯಂ ಪಾಲಿಸ ಬಲ್ಲೊಡಾತನಂ ಅರಸ. ಪ್ರಜೆಯಂ ಇಲ್ಲಿ ಪಾಲಿಸಬಲ್ಲೊಡಾತನೇ ಅರಸಂ. ಕೈಯಾಸೆಯಂ ಮಾಡದಂ ನಿಜ ಮಂತ್ರೀಶ್ವರ. ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ. ಭಜಕಂ ದೈವದ ಭಕ್ತಿಯುಳ್ಳಡೆ ಭಟಂ ನಿರ್ಭೀತನಾದ ಆದವಂ ದ್ವಿಜನ ಆಚಾರತೆಯುಳ್ಳವಂ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅಂತಕ್ಕಂತಹ ಮಾತನ್ನ ಇಲ್ಲಿ ಆ ಸಾಲುಗಳನ್ನು ನಾವು ನೋಡೋದಾದ್ರೆ, ಈ ಪ್ರಜೆಯನ್ನ ಪಾಲಿಸುವಂತಹ, ನೋಡಿ, ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂತಹ, ಪ್ರಜೆಗಳನ್ನ ರಕ್ಷಣೆ ಮಾಡುವಂತಹವನೇ ನಿಜವಾದ ಅರಸ. ತನ್ನ ರಾಜ್ಯದಲ್ಲಿ ಪ್ರಜೆಗಳ ರಕ್ಷಣೆಯನ್ನ ಮಾಡ್ತಕ್ಕಂಥವನು, ಪ್ರಜೆಗಳ ಯಶಸ್ಸನ್ನೇ ಇಲ್ಲಿ ಸಕಲವನ್ನೇ ಎಲ್ಲೋ ಒಂದ್ ಕಡೆ ಬಯಸ್ತಕ್ಕಂಥವನು, ಒಳ್ಳೇದನ್ನೇ ಬಯಸ್ತಕ್ಕಂಥವನು ಅಥವಾ ರಕ್ಷಣೆ ಮಾಡ್ತಕ್ಕಂಥವನು ಮಾತ್ರ ನಿಜವಾದ ರಾಜ ಅಥವಾ ಅರಸ ಅಥವಾ ದೊರೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಕೈ ಆಸೆಯಂ ಅಂದ್ರೆ ನೋಡಿ, ಲಂಚಕ್ಕೆ ಆಸೆ ಪಡೆದವನೇ ಯೋಗ್ಯನಾದ ಮಂತ್ರಿ. ಲಂಚಕ್ಕೆ ಇಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಏನು, ಲಂಚಕ್ಕೆ ಆಸೆ ಪಡೆದವನೇ ಯೋಗ್ಯನಾದ ಮಂತ್ರಿ ಅಂತಕ್ಕಂಥದ್ದು. ಅದಾದ್ಮೇಲೆ ನೋಡಿ, ನಾವು ಗಮನಿಸ್ತಕ್ಕಂಥ ತಂದೆ ತಾಯಿ ಸಹ ಇಲ್ಲಿ ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಅಂತಕ್ಕಂತಹ ಸಾಲನ್ನ ನೋಡಿದ್ರೆ, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳುವಂತಹವನೇ ಧರ್ಮಿಷ್ಠನು ಅಂತ. ತಂದೆ ತಾಯಿಗಳನ್ನ ಸಾಕುವಂತಹವನೇ ಇಲ್ಲಿ ಧರ್ಮಿಷ್ಠನು ಅಂದ್ರೆ ನಿಜವಾದ ಮಗ. ಹಾಗೇನೆ ದೇವರಲ್ಲಿ ಭಕ್ತಿಯುಳ್ಳವನೇ ಭಕ್ತನು. ನೋಡಿ, ದೇವರಲ್ಲಿ ಭಕ್ತಿಯುಳ್ಳವನೇ ಭಕ್ತನು ಅಂದ್ರೆ ನೋಡಿ, ಭಜಕಂ ಅಂತ ಅಂದ್ರೆ ಭಕ್ತ. ದೇವರಲ್ಲಿ ಯಾರು ಭಕ್ತಿಯನ್ನ ಇಟ್ಕೊಂಡಿದ್ದಾನೆ ಅವನೇ ನಿಜವಾದಂತಹ ಭಕ್ತ. ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸೋದಾದ್ರೆ ಇಲ್ಲಿ ಭಟಂ ಅಂತ ಇದೆ. ಇಲ್ಲಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಭಟಾಂ ಅಂತ. ಭಟ ಅಂದ್ರೆ ಯಾರು? ಅವನು ಸೈನಿಕ. ಈ ಸೈನಿಕನಾದವನು ಅಂದ್ರೆ ನಿರ್ಭಯದಿಂದ ಇರುವವನೇ ಸೈನಿಕನು ಅಂತ. ಸೈನಿಕನಿಗೆ ಯಾವುದೇ ರೀತಿಯಾದಂತಹ ಹೆದರಿಕೆ ಆಗಿರ್ಬೋದು ಅಥವಾ ಭಯ ಇರಬಾರ್ದು. ಅವನು ನಿರ್ಭಯದಿಂದ ಇರಬೇಕು. ಅವನು ನಿಜವಾದಂತಹ ಸೈನಿಕ ಅಂತಕ್ಕಂಥದ್ದನ್ನ ಹೇಳ್ತಾ, ಹಾಗೇನೆ ಒಳ್ಳೆಯ ನಡತೆಯುಳ್ಳವನೇ ಬ್ರಾಹ್ಮಣನು. ದ್ವಿಜ ಅಂತ ಅಂದ್ರೆ ಬ್ರಾಹ್ಮಣ. ಇಲ್ಲಿ ಒಳ್ಳೆಯ ನಡತೆಯುಳ್ಳವನೇ ಬ್ರಾಹ್ಮಣನು ಎಂದು ಪುಲಿಗೆರೆ ಸೋಮನಾಥನವರು ಈ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ, ಸವಿವಣ್ಣಲ್ಲಿ ಮಾವು ಸರ್ವರಸದೋಳ್ ಶೃಂಗಾರ ಸಾಂಬರ್ದೋಳ್ ಲವಣಂ ಕೇಳಲು ಬಾಲ ಭಾಷೆ
ಸಿರಿಯಲ್ ಆರೋಗ್ಯ ದೈವಂಗಳೋಳ್ ಶಿವ ಇಲ್ಲಿ ಬಿಲ್ಲೊಳ ಅಂಗಜಂ ಜನಿಸುವ ಜನ್ಮಗಳೋಳ್ ಮಾನುಷಂ ಕವಿತಾ ವಿದ್ಯೆ ಸುವಿದ್ಯೆಯೋಳ್ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ನೋಡಿ, ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನಾವು ಗಮನಿಸೋದಾದ್ರೆ, ಸವಿ ಒಣ್ಣಲ್ಲಿ ಅಂದ್ರೆ ಸವಿಯಾದ ಹಣ್ಣು ಅಂದ್ರೆ ರುಚಿಯಾದ ಹಣ್ಣುಗಳಲ್ಲಿ ಇಲ್ಲಿ ಹೆಚ್ಚು ಸಿಹಿಯನ್ನ ಕೊಡ್ತಕ್ಕಂಥದ್ದು ಮಾವಿನ ಹಣ್ಣು. ನೋಡಿ, ನಾವು ಹಣ್ಣುಗಳ ರಾಜ ಅಂತ ಕರಿತಾ ಹೋಗ್ತೀವಿ. ಅಲ್ಲಿ ಯಾರನ್ನ ಅಂತಂದ್ರೆ ಮಾವಿನ ಹಣ್ಣನ್ನ. ಮಾವು ಇಲ್ಲಿ ಹಣ್ಣುಗಳ ರಾಜ ಅಂದ್ರೆ ಸವಿಯಾದ ಹಣ್ಣುಗಳಲ್ಲಿ ಮಾವು ಸವಿಯಾದಂತಹ ಹಣ್ಣು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಹಾಗೇನೆ ಅಂದ್ರೆ 9 ರಸಗಳಲ್ಲಿ, ಈ ರಸದಲ್ಲಿ ನವರಸಗಳಲ್ಲಿ ಶೃಂಗಾರ ರಸವು, ನವ ಅಂತಂದ್ರೆ 9 ಸರ್ವ ರಸಗಳಲ್ಲಿ ಇಲ್ಲಿ ಶೃಂಗಾರ ರಸವು ಉತ್ತಮ ಅಂತಕ್ಕಂಥದ್ದು. ಹಾಗೇನೆ ಸಾಂಬಾರ್ಗಳಲ್ಲಿ, ಈಗ ಸಾಂಬಾರ್ ಅಂದ್ರೆ ನಾವು ಸಾರನ್ನ ಮಾಡ್ತೀವಿ ಮನೆಯಲ್ಲಿ, ಏನೇ ಪದಾರ್ಥವನ್ನ ಮಾಡಿದ್ರು ಆ ಸಾಂಬಾರನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಏನಪ್ಪಾ ಅಂದ್ರೆ ಲವಣಂ ಸಾಂಬಾರ್ ಇಲ್ಲಿ ಎಲ್ಲ ಒಂದ್ ಕಡೆ ಸಾಂಬಾರದೋಳ್ ಲವಣಂ ಅಂದ್ರೆ ಸಾರಿನಲ್ಲಿ ಉಪ್ಪಿದ್ದರೆ ಬಲು ರುಚಿ, ಸಾರಿಗೆ ಉಪ್ಪು ಉತ್ತಮ ಮುಖ್ಯ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಮಾತುಗಳಲ್ಲಿ ಇಲ್ಲಿ ಎಳೆ ಮಕ್ಕಳ ಮಾತು ಉತ್ತಮ ಅಂತ. ಚಿಕ್ಕ ಮಕ್ಕಳು ಮನೆಯಲ್ಲಿದ್ರೆ ಆ ಮಕ್ಕಳ ಮಾತನ್ನ ಕೇಳೋಣ ಅನ್ಸುತ್ತಲ್ಲ, ಹಾಗೆ ಕೇಳಲು ಇಲ್ಲಿ ಬಾಲ ಭಾಷೆ, ಮಕ್ಕಳ ಮಾತು ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಹಾಗೇನೆ ಏನೇ ಸಕಲ ಸಂಪತ್ತಿರ್ಲಪ್ಪ, ಆದ್ರೆ ನಿಜವಾದಂತಹ ಭಾಗ್ಯ, ನಿಜವಾದಂತಹ ಸಂಪತ್ತು ಯಾವ್ದಪ್ಪ ಅಂದ್ರೆ ಆರೋಗ್ಯ. ಅದಕ್ಕೆ ಆರೋಗ್ಯವೇ ಭಾಗ್ಯ ಅಂತ. ಅನೇಕ ಭಾಗ್ಯಗಳಲ್ಲಿ ಆರೋಗ್ಯ ಭಾಗ್ಯವೇ ಶ್ರೇಷ್ಠ ಅಂತಕ್ಕಂಥದ್ದನ್ನ ಇಲ್ಲಿ ಸೋಮೇಶ್ವರ ಹೇಳ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಇನ್ನೊಂದ್ ಕಡೆ ನಾವು ಗಮನಿಸೋದಾದ್ರೆ ದೇವರಲ್ಲಿ ಶಿವನೇ ಶ್ರೇಷ್ಠ ಅಂತಕ್ಕಂಥದ್ದು. ನೋಡಿ, ದೇವಂಗಳೋಳ್ ಶಿವಂ ಅಂದ್ರೆ ಎಲ್ಲ ಒಂದ್ ಕಡೆ ಶಿವನೇ ಶ್ರೇಷ್ಠ. ಹಾಗೇನೆ ಬಿಲ್ಲು ವಿದ್ಯೆಯಲ್ಲಿ ಅಂಗಜ ಅಂತ ಅಂದ್ರೆ ಮನ್ಮಥ. ಆ ಬಿಲ್ಲು ವಿದ್ಯೆಯಲ್ಲಿ ಮನ್ಮಥನೇ ಶೂರ, ಧೀರ, ವೀರ. ಬಿಲ್ಲನ್ನ ಹಿಡಿದು ಯುದ್ಧವನ್ನ ಮಾಡುವುದರಲ್ಲಿ ಮನ್ಮಥನೇ ಶ್ರೇಷ್ಠ ಅಂತಕ್ಕಂತಹ ಮಾತನ್ನ ಹೇಳ್ತಾ, ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ಇಲ್ಲಿ ಜನಿಸುವ ಜನ್ಮದೋಳ್ ಅಂದ್ರೆ ನಾವು ಗಮನಿಸ್ತಾ ಇದೀವಿ, ಈ ಮಾನವ ಜನ್ಮ ಅಂತಕ್ಕಂಥದ್ದು ಅನೇಕ ಜನ್ಮಗಳಿವೆ. ಈ ಜನ್ಮಗಳಲ್ಲಿ ಮನುಷ್ಯ ಜನ್ಮವೇ ಶ್ರೇಷ್ಠ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಕವಿತಾ ವಿದ್ಯೆ ಸುವಿದ್ಯೆಯೋಳ್ ಅಂತ. ಇಲ್ಲಿ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಕವಿತ್ವ ವಿದ್ಯೆಯೇ, ಕವಿತಾ ವಿದ್ಯೆಯೇ ಎಲ್ಲೋ ಒಂದ್ ಕಡೆ ಶ್ರೇಷ್ಠವಾದದ್ದು, ಉನ್ನತವಾದದ್ದು, ಉತ್ತಮವಾದದ್ದು ಅಂತಕ್ಕಂಥದ್ದನ್ನ ಹೇಳ್ತಾ ಇಲ್ಲಿ ಶ್ರೇಷ್ಠತೆಯ ವಿಚಾರಗಳ ಬಗ್ಗೆ ಯಾವುದು ಶ್ರೇಷ್ಠ ಅನ್ನುವಂತಹ ಕೆಲವೊಂದು ಸೋಮೇಶ್ವರರ ನಿಲುವುಗಳನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೆ ಮುಂದುವರೆದಂತೆ ನೋಡಿ, ಇಲ್ಲಿ 3 ಪದ್ಯಗಳಲ್ಲೂ ನಾವು ಗಮನಿಸ್ತಾ ಹೋದು 4, 5, 6ರಲ್ಲಿ. ಈಗ 7ನೇ ಈ ಪದ್ಯದಲ್ಲಿ ನಾವು ಗಮನಿಸಿದ್ರೆ ಈ 7ರಲ್ಲಿ ಏನು ವಿಚಾರಗಳು ಅಡಗಿದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಹರನಿರ್ದು ಊರ್ವಿಂಗೆ ದೈವವೇ ಕಿರಣ ಕಿಂದುಂ ಬಿಟ್ಟು ಸೋಂಪುಂಟೆ ಪೆತ್ತರ್ಗಿಂತುಂಟೆ ಇತರ್ಕಳುಂ ಮಡದಿயும் ಪೆರಾಪ್ತರಿನ್ನಿರ್ಪರೆ ಸರಿಯೇ ವಿದ್ಯಕ್ಕೆ ಬಂದು ಮಾರನಿದಿರೋಳ್ ಬಿಲ್ಲೊಳೆ 3 ಲೋಕದೊಳ್ ಗುರುವಿಂದು ಉನ್ನತ ಸೇವೆಯೇ ಹರ ಹರ ಶ್ರೀ ಚೆನ್ನ ಸೋಮೇಶ್ವರ. ನೋಡಿ, ನಾವು ಇಲ್ಲಿ ಗಮನಿಸಿದಂತ ಸಂದರ್ಭದಲ್ಲಿ ಈ ಭೂಲೋಕದಲ್ಲಿ, ಈ ಭೂಮಂಡಲದಲ್ಲಿ ಶಿವನಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ ಅನ್ನುವಂಥದ್ದನ್ನ ಪುಲಿಗೆರೆ ಸೋಮನಾಥ ಅವರು ಹೇಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು.
ಹಾಗೇನೆ ಚಂದ್ರ ಕಿರಣಕ್ಕಿಂತ ಮನಸ್ಸಿಗೆ ಹೆಚ್ಚಾದಂತಹ ಸಂತೋಷವನ್ನ, ಆನಂದವನ್ನ ನೀಡುವಂತಹ ಕಿರಣ ಬೇರೊಂದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಮುಂದುವರೆದಂತೆ ತಂದೆ ತಾಯಿಗಳಿಗಿಂತ ಮೀರಿದ ಹಿತಚಿಂತಕರು ಯಾರು ಇಲ್ಲ. ತಂದೆ ತಾಯಿಗಳನ್ನ ಬಿಟ್ರೆ ನಮಗೆ ಸಕಲ ಹಿತೈಷಿಗಳು, ಸಕಲ ಯಾವಾಗಲೂ ಕೂಡ ಒಳ್ಳೇದನ್ನ ಕೋರ್ತಕ್ಕಂತಹ ವ್ಯಕ್ತಿಗಳು ಯಾರು ಇಲ್ಲ. ಅವ್ರು ಯಾರಾದ್ರೂ ಹಿತಚಿಂತಕರಿದ್ರೆ ಅವರು ತಂದೆ ತಾಯಿಗಳು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೊಂದ್ ಕಡೆ ನಾವು ಇಲ್ಲಿ ಹೆಂಡತಿಗಿಂತ ಹೆಚ್ಚಿನವರಾದಂತಹ ಆಪ್ತರು ಬೇರೆ ಯಾರು ಇಲ್ಲ ಅಂತಕ್ಕಂಥದ್ದು. ಗಂಡನಿಗೆ ಹೆಂಡತಿನೇ ನಿಜವಾದಂತಹ ಆಪ್ತೆ ಅಂತಕ್ಕಂಥದ್ದು, ಬೇರೆ ಯಾರು ಆಪ್ತರಲ್ಲ ಅಂತಕ್ಕಂತಹ ಮಾತು. ಹೆಂಡತಿಗಿಂತ ಬೇರೆ ಯಾರು ಆಪ್ತರಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದಂತೆ ನಾವು ನೋಡೋದಾದ್ರೆ ವಿದ್ಯೆಗಿಂತ ಹೆಚ್ಚಾದ ನಂಟರು ಯಾರು ಇಲ್ಲ. ವಿದ್ಯೆಗಿಂತ ವಿದ್ಯೆನೇ ನಮಗೆ ಬಂಧು ಅನ್ನುವಂತಹ ಮಾತನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಯಾರಾದ್ರೂ ನಿಜವಾದಂತಹ ನೆಂಟ ಇದ್ರೆ ಅದು ನಮ್ಮ ವಿದ್ಯೆ. ಹಾಗೇನೆ ಮನ್ಮಥನನ್ನ ಮೀರಿದ ಬಿಲ್ಲು ವಿದ್ಯೆಯ ನಿಪುಣ ಯಾರೂ ಇಲ್ಲ. ಬಿಲ್ಲು ವಿದ್ಯೆಯಲ್ಲಿ ಮನ್ಮಥನೆ, ಮಾರ ಅಂತಂದ್ರೆ ಮನ್ಮಥ. ಆ ಮನ್ಮಥನ ಮುಂದೆ ಬೇರೆ ಯಾರೂ ಕೂಡ ಬಿಲ್ಲು ವಿದ್ಯೆಯಲ್ಲಿ ಇಲ್ಲ ಇಡೀ ಮೂರು ಲೋಕದಲ್ಲಿ ಅಂತಕ್ಕಂಥ. ಈ ಮೂರು ಲೋಕದಲ್ಲಿ ಮನ್ಮಥನಿಗಿಂತ ಬಿಲ್ಲು ವಿದ್ಯೆಯಲ್ಲಿ ನಿಪುಣನಾದವನು ಯಾರೂ ಇಲ್ಲ ಅನ್ನುವಂತಹ ಮಾತನ್ನ ಕವಿಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೊಂದ್ ಕಡೆ ಈ ಮೂರೂ ಲೋಕಗಳಲ್ಲಿಯೂ ಕೂಡ ನಾವೇನ್ ಮಾಡ್ತಾ ಇದೀವಿ ಆ ಮಾರನ ಬಗ್ಗೆ. ಇನ್ನೊಂದ್ ಕಡೆ ಈ ಮೂರೂ ಲೋಕದಲ್ಲಿಯೂ ಸೇವೆಯನ್ನ ಮಾಡಿಸಿಕೊಳ್ಳುವುದಕ್ಕೆ ಗುರುವಿಗಿಂತ ಉತ್ತಮವಾದವನು ಯಾರೂ ಇಲ್ಲ ಅಂತಕ್ಕಂಥದ್ದು. ಮೂರು ಲೋಕದಲ್ಲಿಯೂ ಈ ಗುರು ರೀತಿಯಲ್ಲಿ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಬೇರೆ ಇನ್ಯಾರೂ ಕೂಡ ಅರ್ಹರಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ಈ ಶ್ರೇಷ್ಠವಾದಂತಹ ಒಂದು ಸೇವೆ, ಗುರುವಿನ ಸೇವೆಯನ್ನ ಮಾಡ್ತಕ್ಕಂಥದ್ದು ಅನ್ನುವಂತ ಮಾತನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ಮುಂದುವರೆದಂತೆ 8ನೇ ಸಾಲಿನ ಪದ್ಯದಲ್ಲಿ ನಾವು ಗಮನಿಸೋದಾದ್ರೆ ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ. ಇಲ್ಲಿ ನ್ಯ ಗೋದ್ರದ ಬೀಜಂ, ನ್ಯ ಗೋದ್ರದ ಬೀಜಂ ಕೆಲಂ ಸಿಡಿದುಂ ಪೆರ್ಮರನ್ ಆಗದೆ ಎಳೆಗರುಂ ಎತ್ತಾಗದೆ ಲೋಕದೋಳ್ ಮಿಡಿ ಪೆಣ್ಣಾಗದೆ ದೈವ ಒಲುಮೆಯಿರಲ ಕಾಲಾನುಕಾಲಕ್ಕೆ ತಾಂ ಬಡವಂ ಬಲ್ಲಿದನಾಗನೆ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ನೋಡಿ, ಉಡುರಾಜ, ಇಲ್ಲಿ ಯಾರು ಉಡುರಾಜ ಅಂದ್ರೆ ಚಂದ್ರನನ್ನ ನಾವು ಕರಿತಾ ಇದೀವಿ. ನೋಡಿ, ಚಂದ್ರನು ಕೃಷ್ಣ ಪಕ್ಷದಲ್ಲಿ ಕಳೆಗುಂದಿದರು. ಇಲ್ಲಿ ಕೃಷ್ಣ ಪಕ್ಷದ ಸಂದರ್ಭದಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಬ್ಲರ್ ಆಗಿ ಅಥವಾ ಕಳೆಗುಂದಿದ ತನ್ನ ಕಾಂತಿಯನ್ನ ಕಳ್ಕೊಂಡ್ರು ಮರಳಿ ಶುಕ್ಲ ಪಕ್ಷದಲ್ಲಿ ಮತ್ತೆ ಅವನು ತನ್ನ ಬಣ್ಣವನ್ನ ಅವನು ಪಡ್ಕೊಳ್ತಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಕೃಷ್ಣ ಪಕ್ಷದಲ್ಲಿ ಕಳೆಗುಂದಿದರು, ಶುಕ್ಲ ಪಕ್ಷದಲ್ಲಿ ಎಂದಿನಂತೆ ಪ್ರಕಾಶಮಾನವಾಗಿ ತನ್ನ ಕಾಂತಿಯಿಂದ ಹೊಳಿತಾ ಇರ್ತಾನೆ ಚಂದ್ರ ಅಂತಕ್ಕಂಥದ್ದನ್ನ ಹೇಳ್ತಾ, ಹಾಗೇನೆ ಇಲ್ಲಿ ಬಹಳ ಸಣ್ಣದಾಗಿರುವಂತಹ ಆಲದ ಬೀಜವು, ಆಲದ ಮರದ ಬೀಜವು ಸಿಡಿದು ನೆಲದ ಮೇಲೆ ಬಿದ್ದು ಮೊಳಕೆಯೊಡೆದು ದೊಡ್ಡ ಮರವಾಗುವುದಿಲ್ಲವೇ. ನೋಡಿ, ಚಿಕ್ಕ ಬೀಜ ಯಾವುದು ಆಲದ ಮರದ ಬೀಜ, ಅದು ಸಿಡಿದು ಸುತ್ತ ಭೂಮಿಯಲ್ಲಿ ಮೊಳಕೆ ಒಡೆದು ದೊಡ್ಡ ಮರವಾಗುತ್ತದೆ. ಹಾಗೆ ಎಳೆಕರು ಬೆಳೆದು ದೊಡ್ಡ ಗೂಳಿಯಾಗುತ್ತದೆ ಅಥವಾ ಇಲ್ಲಿ ಎತ್ತಾಗುತ್ತದೆ. ನೋಡಿ, ಚಿಕ್ಕವರು ದೊಡ್ಡವರಾಗಿ ಆಗ್ತಾರೆ ಅಂತಕ್ಕಂಥದ್ದು. ಹಾಗೇನೆ ಮಿಡಿ ಪಣ್ಣಾಗದೆ ಅಂದ್ರೆ ಇವತ್ತು ಕಾಯಿರ್ತಕ್ಕಂಥದ್ದು ಇದು ನಾಳೆ ಬಲಿತು, ಇವತ್ತಿನ ಈ ಒಂದು ಸಣ್ಣ ಈಚು ನಾಳೆ ಕಾಯಾಗಿ ಅದು ಬಲಿತು ದೊಡ್ಡ ಹಣ್ಣಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಹಾಗೇನೆ ಬಡವನು, ನೋಡಿ ಈ ಪದ್ಯದ ಒಂದು ಶೀರ್ಷಿಕೆಗೆ ನಾವು ಈಗ ಬಂದಿದ್ದೀವಿ. ಬಡವನು ದೇವರ ದಯೆ ಇದ್ದರೆ ಒಂದಲ್ಲ ಒಂದು ದಿನ ಭಾಗ್ಯವಂತನಾಗ್ತಾನೆ ಅಂತ. ಬಡವನು
ಓದ್ರಿ, ದೇವರ ದಯೆ ಇದ್ರೆ ಒಂದಲ್ಲ ಒಂದು ದಿವಸ ಅವನು ಭಾಗ್ಯವಂತನಾಗ್ತಾನೆ ಅಂತಕ್ಕಂತಹ ಮಾತನ್ನ ಹೇಳ್ತದೆ. ಅದಕ್ಕೆ ಬಡವ ಬಲ್ಲಿದನಾಗನೆ ಪದ್ಯದ ಶೀರ್ಷಿಕೆ. ಹಾಗೇನೆ ಎಂದು ಹೇಳುವಾಗ ಇಲ್ಲಿ ವರ್ತಮಾನದಲ್ಲಿ ಅವನು ಆ ವ್ಯಕ್ತಿ ಬಡವನಾಗಿರ್ಬೋದು, ಆದ್ರೆ ಅವನಿಗೆ ಭವಿಷ್ಯ ಅನ್ನೋದಿದೆ. ಆ ಭವಿಷ್ಯದಲ್ಲಿ ಅವನು ಭಾಗ್ಯವಂತನಾಗ್ಬೋದು, ಭಾಗ್ಯವಂತನಾಗ್ತಾನೆ ಅನ್ನುವಂತಹ ಮಾತನ್ನ ಈ ಒಂದು ಪದ್ಯದಲ್ಲಿ ಕವಿ ಪುಲಿಕೆರೆ ಸೋಮನಾಥ ಅವರು ತಿಳಿಸಿದ್ದಾರೆ ಅಂತ ಹೇಳ್ತಾ, ನಾನು ಕೂಡ ನಿಮ್ಗೆ ತಿಳಿಸಿದ್ದೀನಿ ವಿಚಾರವನ್ನ ಅಂತ ಹೇಳಿ, ಇದಿಷ್ಟು ಈ ಪದ್ಯ ಭಾಗದ ತಾತ್ಪರ್ಯ. ಎರಡೂ ಪದ್ಯಗಳು ನನ್ನ ಚಾನಲ್ ಇವೆ, ನೋಡಿ, ಹಾಗೆ ನಿಮ್ ಸ್ನೇಹಿತರಿಗೂ ತಿಳಿಸಿ, ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಶುಭವಾಗ್ಲಿ.